ಕೆಲವರು ತುಂಬಾ ಪ್ರೀತಿಸ್ತಾರೆ, ಒಬ್ರು ಭುಜಗಳನ್ನು ಸವರುತ್ತಾರೆ. ಯಾವಾಗ ನೋಡಿದ್ರು ಅವನು ಅವರ ಮನೆಯಲ್ಲಿ ಕಾಣಿಸ್ತಾನೆ. ಇವರಿಬ್ರು 12. ಪವಿತ್ರ ಗ್ರಂಥ ಏನು ಹೇಳ್ತದೆ ಎಂದರೆ, ಪ್ರತಿ ಕ್ಷಣವೂ ನೀನು ನಿನ್ನ ನೆರೆಯವರ ಮನೆಗೆ ಹೋಗಬೇಡ. ಪ್ರತಿ ಬಾರಿ ನೀನು ಓಡಿ ಹೋಗಿ ಅವನ ಮನೆಗೆ ಹೋದ್ರೆ ಅವನು ನಿನ್ನಿಂದ ಬೇಸರಗೊಂಡು ನಿನ್ನನ್ನು ತಳ್ಳಿಬಿಡುತ್ತಾನೆ ಎಂದು ಹೇಳುತ್ತದೆ. ಇದು ನೀತಿ ಸುತ್ತು 25:17ರಲ್ಲಿದೆ. ಪ್ರತಿ ಬಾರಿ ನೆರೆಯವರ ಮನೆಗೆ ಹೋಗಬೇಡ, ಅವನು ನಿನ್ನಿಂದ ಬೇಸರಗೊಂಡು ನಿನ್ನನ್ನು ದೂರ ಮಾಡಬಹುದು. ಕೆಲಸ ಅಥವಾ ಮನೆ ಕೆಲಸಗಳನ್ನು ಮಾಡಲು ನಮಗೆ ಸಮಯ ಸಾಕಾಗದು. ಮಕ್ಕಳನ್ನು ನೋಡ್ಕೊಳ್ಬೇಕು, ಗಂಡನನ್ನು, ಮಕ್ಕಳನ್ನು, ಹೆಂಡತಿಯನ್ನು, ಎಲ್ಲರನ್ನೂ ನೋಡ್ಕೊಳ್ಬೇಕು. ಪ್ರಾರ್ಥನಾ ಗುಂಪು ಆರಂಭಿಸಿದ್ರೆ ನಮ್ಮ ಪ್ರಾರ್ಥನೆಗಳಿಗೆ 1 ಗಂಟೆ ಕಳೆಯುವುದು ಎಷ್ಟು ಆಶೀರ್ವಾದವಾಗಿರುತ್ತದೆ. ಆದರೆ ಅವುಗಳನ್ನು ಮಾಡಲು ಮಕ್ಕಳು ಒಪ್ಪಿಕೊಳ್ಳುವುದಿಲ್ಲ. ನಾವು ಅಲ್ಲಿ ಹೋಗೋಣ, ಹೊರಗೆ ಅವ್ರ ಮನೆಗೆ, ನಮ್ಮ ಮನೆಗೆ. ಶಿಖಾಂದ್ರಳು, ಅದು ಎಷ್ಟು ವ್ಯರ್ಥವಾದದ್ದೋ, ಆದ್ರೆ ಅಗತ್ಯವಿದ್ರೆ ಹೋಗ್ಲೇಬೇಕು, ತಪ್ಪದೆ. ನಿನ್ನ ಯಾರಾದ್ರೂ ಆಹ್ವಾನಿಸಿದ್ರೆ ನೀನು ಏಕ್ ಪಾರ್ಟಿಗೆ ಹೋಗ್ಬೇಕು, ಆದ್ರೂ ಹೋಗ್ತಾರ? ಅಂದ್ರೆ ನಡವಳಿಕೆಯನ್ನು ಗಮನದಲ್ಲಿಟ್ಕೊಳ್ಳದೆ ನಿನಗೆ ಕೆಡುಕಾಗಬಹುದು. ಅದಕ್ಕಾಗಿ ದೇವರು ಇಂದು ನಮ್ಮೊಡನೆ ಮಾತನಾಡ್ತಿದ್ದಾರೆ. ನೀನು ನಿನ್ನ ನಡವಳಿಕೆಯನ್ನು ಸರಿಪಡಿಸ್ಕೊಂಡ್ರೆ ನೀನು ಬದುಕ್ತೀಯಾ? ದೇವರನ್ನ ಅಪ್ಕೊಂಡ್ರೆ ನೀನು ಬದುಕ್ತೀಯಾ? ದೇವರ ಮಾತು ಕೇಳಿದ್ರೆ ನೀನು ಬದುಕ್ತೀಯಾ? ದೇವರ ಆಜ್ಞೆಗಳನ್ನು ಅನುಸರಿಸಿದ್ರೆ ನೀನು ಬದುಕ್ತೀಯಾ? ಇದು ಒಂದು ದೊಡ್ಡ ಸಂದೇಶ, ಅದು ದೊಡ್ಡ ಉಪನ್ಯಾಸ. ದೇವರು ಹೇಳ್ದಂತೆ ಈ ಜೀವನದಲ್ಲಿ ನೀನು ಮೋಸ ಹೋಗ್ಬೇಡ. ಯಾಕಂದ್ರೆ ದೇವರು ನಿನ್ನನ್ನು ತಪ್ಪಿಸ್ತಾನೆ. ಅವನ್ ನನ್ನನ್ನು ಪ್ರೀತಿಸಿದ್ದಾನೆ, ಕಾಬಟ್ಟೆ ನಾನು ಅವನನ್ನು ತಪ್ಪಿಸ್ತೇನೆ. ತಪ್ಪಿಸೋ ದೇವರು.